ನಮಸ್ಕಾರ ಗೆಳೆಯರೆ, ಕನ್ನಡ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಟಾಪ್ ನಟಿಯರಲ್ಲಿ ಒಬ್ಬರಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಿದ್ದಾರೆ. ಕನ್ನಡದ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಳ್ಳುವ ಮೂಲಕ ಅಪಾರ ಅಭಿಮಾನಿಗಳನ್ನು ಸಹ ಸಂಪಾದಿಸಿದ್ದಾರೆ. ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗ ಪ್ರವೇಶಿಸಿ 12 ವರ್ಷಗಳನ್ನು ಪೂರೈಸುವ ಸಂಭ್ರಮದಲ್ಲಿದ್ದಾರೆ. ಸದ್ಯ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನ ಜಡ್ಜ್ ಆಗಿರುವ ನಟಿಗೆ ವೇದಿಕೆಯಲ್ಲೇ ಅಭಿನಂದನೆಗಳ ಸುರಿಮಳೆ ಹರಿದಿದೆ. ವಿಶೇಷ ಅಂದರೆ ಈ ಸಂದರ್ಭದಲ್ಲೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಚಿತಾ ರಾಮ್ಗೆ ದೊಡ್ಡ ಸರ್ಪ್ರೈಸ್ ಒಂದನ್ನು ನೀಡಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ರಚಿತಾ ರಾಮ್ ಅವರಿಗೆ ಎಲ್ಲರೂ ವಿಶ್ ಮಾಡುತ್ತಿದ್ದರು. ರಚಿತಾ ಅವರು ಚಿತ್ರರಂಗದಲ್ಲಿ 12 ವರ್ಷ ಕಳೆದ ಸಂಭ್ರಮದಲ್ಲಿ ಈ ವೇದಿಕೆಯನ್ನು ಸೆಲೆಬ್ರೇಟ್ ಮಾಡಲಾಗಿದೆ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ರಚಿತಾ ಅವರನ್ನು ಹಾಡಿ ಹೊಗಳಿದರು. ರಚಿತಾ ಅವರ ಡಿಂಪಲ್ ಬಗ್ಗೆ ಉಲ್ಲೇಖಿಸಿ ಇದು ಸಾಮಾನ್ಯವಾದ ಸುಳಿಯಲ್ಲ ಎಂದು ರವಿಚಂದ್ರನ್ ಕೊಂಡಾಡಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಕೂಡ ದೊಡ್ಡ ಸರ್ಪ್ರೈಸ್ ನೀಡಿದ್ದಾರೆ. ದರ್ಶನ್ ಅವರು ರಚಿತಾ ರಾಮ್ ಅವರಿಗಾಗಿ ವಿಶೇಷ ಸಂದೇಶ ಕಳಿಸುವ ಮೂಲಕ ಸರ್ಪ್ರೈಸ್ ಕೊಟ್ಟಿದ್ದಾರೆ. ರಚಿತಾಗಾಗಿ ದರ್ಶನ್ ಅವರು ಸ್ಪೆಷಲ್ ವಿಶ್ ಮಾಡಿದ್ದಾರೆ. ನಮ್ಮ ಬುಲ್ಬುಲ್ ಎಲ್ಲರನ್ನು ಹೀಗೆಯೇ ರಂಜಿಸುತ್ತಿರಲಿ ಎಂದು ದರ್ಶನ್ ಶುಭ ಹಾರೈಸಿದ್ದಾರೆ. ಇದನ್ನು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಪ್ರಸಾರ ಮಾಡಿದ್ದು, ಇದನ್ನು ಕೇಳಿದ ರಚಿತಾ ರಾಮ್ ಫುಲ್ ಶಾಕ್ ಆಗಿ ಖುಷಿಪಟ್ಟಿದ್ದಾರೆ. ರಚಿತಾ ರಾಮ್ ಅವರು ದರ್ಶನ್ ನಟನೆಯ ಬುಲ್ಬುಲ್ ಸಿನಿಮಾದಿಂದಲೇ ಸ್ಯಾಂಡಲ್ವುಡ್ಗೆ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದರು. ಬಳಿಕ ಪ್ರಮುಖ ನಟಿಯಾಗಿ ಈಗ ಬೆಳೆದಿದ್ದಾರೆ. ಹಾಗಾಗಿ ನನಗೆ ದರ್ಶನ್ ಸರ್ ಅವರೇ ಗಾಡ್ ಫಾದರ್ ಎಂದು ರಚಿತಾ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ದರ್ಶನ್ ಸರ್ ಅವರಿಂದಲೇ ನಾನು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಎಂದು ರಚಿತಾ ಹೇಳಿದ್ದರು. ನಾನು ದರ್ಶನ್ ಸರ್ ಅವರ ಬ್ಯಾನರ್ನಿಂದಲೇ ಚಿತ್ರರಂಗ ಪ್ರವೇಶಿಸಿದೆ. ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದೇ ದರ್ಶನ್ ಸರ್. ಇಂದು ಇಂಡಸ್ಟ್ರಿಯಲ್ಲಿ ನಾನೇನೇ ಹೆಸರು ಮಾಡಿದ್ದರೂ ಅದಕ್ಕೆ ದರ್ಶನ್ ಸರ್ ಅವರೇ ಕಾರಣ. ಅಂದು ಅವರು ನನಗೆ ಅವಕಾಶ ಕೊಡದೇ ಇದ್ದಿದ್ದರೆ ಇಂದಿನ ರಚಿತಾ ರಾಮ್ ಆಗಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ಆ ಒಂದು ಋಣ ನನ್ನ ಇಡೀ ಕುಟುಂಬದ ಮೇಲಿದೆ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾಗಲೂ ಅವರ ಬೆಂಬಲಕ್ಕೆ ರಚಿತಾ ನಿಂತಿದ್ದರು. ಜೈಲಿಗೆ ತೆರಳಿ ದರ್ಶನ್ ಅವರನ್ನು ಭೇಟಿಯಾಗಿ ಬಂದಿದ್ದರು. ಜೈಲಿನಲ್ಲಿ ಅವರೇ ನನಗೆ ಧೈರ್ಯ ತುಂಬಿದ್ದು, ಆದಷ್ಟು ಬೇಗ ನಮಗೆ ಒಳ್ಳೆಯ ಸುದ್ದಿ ಸಿಗಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಎಂದಿದ್ದರು. ಇನ್ನು ದರ್ಶನ್ ಅವರು ಜಾಮೀನಿನ ಮೇಲೆ ಹೊರಬಂದ ನಂತರವೂ ವಿಡಿಯೋ ಮೂಲಕ ಮಾತನಾಡಿದ್ದರು. ಈ ವೇಳೆ ದರ್ಶನ್ ಅವರು ಮೂವರಿಗೆ ಮಾತ್ರವೇ ಥ್ಯಾಂಕ್ಸ್ ಹೇಳಿದ್ದರು. ಇದರಲ್ಲಿ ರಚಿತಾ ರಾಮ್ ಅವರ ಹೆಸರು ಕೂಡ ಇತ್ತು. ಹೀಗೆ ರಚಿತಾ ರಾಮ್ ಕನ್ನಡದ ಚಂದನವನದಲ್ಲಿ ತಮ್ಮ ಹೆಸರು ಗಳಿಕೆ ಕೀರ್ತಿಯನ್ನು ರಾರಾಜಿಸಲಿ ಎಂದು ನ್ಯೂಸ್ ಜಂಕ್ಷನ್ ವತಿಯಿಂದ ಶುಭ ಹಾರೈಸುತ್ತಿದ್ದೇವೆ. ವೀಕ್ಷಕ ಪ್ರಭುಗಳಿಗೆ ಧನ್ಯವಾದಗಳು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ.